ಇನ್ನು ರಾಜ್ಯ ಕೈಪಡೆಯಲ್ಲಿ ಗೊಂದಲ ಬಿಕ್ಕಟ್ಟು ಶಮನಕ್ಕೆ ಇವತ್ತು ಸುರ್ಜೇವಾಲಾ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಕೈಪಡೆಯಲ್ಲಿ ಗೊಂದಲ ಬಿಕ್ಕಟ್ಟು ಶಮನಕ್ಕೆ ಯತ್ನ ಮಾಡಲಾಗ್ತಾ ಇದೆ ಎಂದು ಬೆಂಗಳೂರಿಗೆ ಕೈ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಡಲಿದ್ದಾರೆ. ಸುಮಾರು 100 ಶಾಸಕರೊಂದಿಗೆ ಪ್ರತ್ಯಕ್ಷವಾಗಿ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕೆ ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿಯ ಹೇಳಿಕೆ ಹಿನ್ನೆಲೆ ಹೀಗಾಗ್ತಾ ಅನ್ನೋ ಒಂದು ಮಾತುಗಳು ಕೂಡ ರಾಜಕೀಯ ಪಡಸಲೆಯಲ್ಲಿ ಕೇಳಿ ಬರ್ತಾ ಇದೆ. BR ಪಾಟೀಲ್ ಮತ್ತು ರಾಜು ಕಾಗೆ ಜೊತೆಗೆ ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ. 40 ಶಾಸಕರ ಜೊತೆಗೆ 20 ನಿಮಿಷಗಳ ಕಾಲ ಮಾತುಕತೆ ನಡೆಯುತ್ತೆ. ಇನ್ನು ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನದ ಅಲೆ ಹೆಚ್ಚಾಗುತ್ತಿರುವ ಮಧ್ಯೆ ಪಕ್ಷದ ರಾಜ್ಯ ಉಸ್ತುವಾರಿ ಮತ್ತು ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂದು ಬೆಂಗಳೂರಿಗೆ ಬರ್ತಿದ್ದಾರೆ. ಗೊಂದಲ ಬಿಕ್ಕಟ್ಟು ಶಮನಕ್ಕೆ ಶಾಸಕರ ಜೊತೆ ವೈಯಕ್ತಿಕವಾಗಿ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಸುರ್ಜೇವಾಲಾ ಸುಮಾರು 100 ಶಾಸಕರ ಜೊತೆ ಪ್ರತ್ಯಕ್ಷವಾಗಿ ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ. ಬಹಿರಂಗವಾಗಿ ಅಸಮಾಧಾನ ಹೊರಗಾಕಿದಂತ BR ಪಾಟೀಲ್ ಹಾಗೂ ರಾಜು ಕಾಗೆಗೆ ಸುರ್ಜೇವಾಲಾ ಬುಲಾವನ್ನ ಹೊರಡಿಸಿದ್ದಾರೆ. ಇಂದು ಮಧ್ಯಾಹ್ನ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಮಧ್ಯಾಹ್ನ 1:30 BR ಪಾಟೀಲ್ ರಾಜು ಕಾಗೆ ಜೊತೆಗೆ ಸುರ್ಜೇವಾಲಾ ಪ್ರತ್ಯಕ್ಷವಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಬಹಿರಂಗ ಅಸಮಾಧಾನಕ್ಕೆ ಕಾರಣಗಳನ್ನ ಚರ್ಚೆ ಮಾಡಲಿದ್ದಾರೆ ಸುರ್ಜೇವಾಲಾ. ಬಳಿಕ ಕೆಲವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಬೆಂಗಳೂರು ಭಾಗದ 40 ಶಾಸಕರ ಜೊತೆಗೆ 20 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಲಿದ್ದಾರೆ. ಶರತ್ ಬಚ್ಚೇಗೌಡ ಇರಬಹುದು, ಪ್ರದೀಪ್ ಈಶ್ವರ್, AS ಪೊನ್ನಣ್ಣ, ಕುಣಿಗಲ್ ರಂಗನಾಥ್ ಅವರಂತಹ ಕೆಲವು ಶಾಸಕರನ್ನ ಬಿಜೆಪಿಯನ್ನ ಎದುರಿಸುವಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಕೆಲವು ಶಾಸಕರು ತಮ್ಮ ಲೋಕದಲ್ಲಿ ಮೈ ಮರೆತು ಹೋಗಿರುವಂತಹ ಉದಾಹರಣೆಗಳು ಹೈಕಮಾಂಡ್ ಮುಂದಿವೆ. ಇದನ್ನೇ ಪರಿಶೀಲಿಸುವ ಸಲುವಾಗಿ ಸುರ್ಜೇವಾಲಾ ಶಾಸಕರ ಅಹವಾಲುಗಳನ್ನ ಆಲಿಸಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಶಾಸಕರ ಜೊತೆಗಿನ ಸುರ್ಜೇವಾಲಾ 1-to-1 ಮೀಟಿಂಗ್ ನ ಹಿಂದೆ ಇಷ್ಟೇ ಅಜೆಂಡಾ ಇದೆ ಅನ್ನೋದಕ್ಕಾಗಲ್ಲ. KN ರಾಜಣ್ಣ ಸಿಡಿಸಿರುವಂತಹ ಸೆಪ್ಟೆಂಬರ್ ಕ್ರಾಂತಿಯ ಸ್ಫೋಟಕಕ್ಕೆ ಸುರ್ಜೇವಾಲಾ ಮೀಟಿಂಗ್ಗೆ ನಾಂದಿ ಹಾಡುತ್ತದೆ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗಿರುವಂತವು.